ತಂದೆಯೂ ತಾಯಿ ಅಂತೆ ಮಾಡಿದಾಗ ಏನು ಅಂತಂದ್ರೆ ಕನ್ಫ್ಯೂಸ್ಡ್. ಇವರು ಮನೆಯಲ್ಲೇ ಇರ್ಲಿಕ್ಕೆ ಶುರು ಮಾಡಿದ್ರು. ಬೆಳಗ್ಗೆ ತಾಯಿ ಹಾಲು ಉಡಿಸಿ ಆಫೀಸಿಗೆ ಹೋದ್ರೆ ಆಮೇಲೆ ಎಲ್ಲ ಉಳಿದ ಕೆಲಸಗಳನ್ನೆಲ್ಲ ಇವರೇ ಮಾಡುವಂಥದ್ದು. ಅನಿವಾರ್ಯವಾಗಿ ಬಂದಂತಹ ಪರಿಸ್ಥಿತಿಯನ್ನು ಕೂಡ ಇನಿಷಿಯಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತಂದೆಯಾಗಿ ಇಲ್ಲದೆ ಯಾಕೆ ಇರ್ತಾರೆ ಅಥವಾ ಯಾಕೆ ಇರುವುದಕ್ಕೆ ಬಯಸ್ತಾರೆ ಅಂತ ನೋಡಿದ್ರೆ, ಗಂಡು ಮತ್ತೆ ಹೆಣ್ಣು ಸಮಾನರ? ಎರಡು ಸಮಾನರಲ್ಲ. Mind, body, soul. ನಮಸ್ಕಾರ. ಮನಸ್ಸೇ ಓ ಮನಸ್ಸೇ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್, ನನ್ನ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ನಮಸ್ತೆ. ಸೊ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ? ಸಾಧಾರಣವಾಗಿ ಹೆಚ್ಚಿನ ಮನೆಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು, ಒಂದು ಗಂಡ ಹೋಗಿ ಕೆಲಸ ಮಾಡಿ ಬರ್ತಾರೆ, ಮನೇಲಿ ಹೆಂಡತಿ ಆದವ್ರು ಮನೇಲಿ ಇರ್ತಾರೆ, ಅಥವಾ ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಮತ್ತು ಅವ್ರ ಜೀವನವನ್ನು ಕಟ್ಟಿಕೊಳ್ತಾರೆ. ಆದರೆ ಇನ್ನೊಂದು ಹೊಸ ರೀತಿಯಾದಂಥ ಟ್ರೆಂಡ್ ಏನು ಬರ್ತಾ ಇದೆ ಅಂತಂದರೆ, ಗಂಡ ಮನೆಯಲ್ಲೇ ಉಳ್ಕೊಂಡು ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಹೆಂಡತಿ ಕೆಲಸಕ್ಕೆ ಹೋಗಿ ಬರುವಂಥದ್ದು ಅಂತ. ಇದರಲ್ಲಿ ತಪ್ಪೇನು ಅಂತ ಕೇಳಿದ್ರೆ, ಮೂಲಭೂತವಾಗಿ ತಪ್ಪು ಅಂತ ಏನಿಲ್ಲ. ಒಂಥರ ಹಿಂದಿಲಿ ಒಂದು ಹೇಳ್ತಾರೆ ಗರ್ಜಮಾಯಿ ಅನ್ನೋ ಥರ. ಹೌದು. ಆದರೆ ಇದರಲ್ಲಿ ಎಷ್ಟೋ ಸರ್ತಿ 2-3 ರೀತಿಯಾದಂಥ ಆಯಾಮಗಳನ್ನು ನಾವು ನೋಡ್ಬೋದು. ಈ ಥರದ ತಂದೆಯರ ಮನಸ್ಥಿತಿಯಲ್ಲಿ ಏನಿರುತ್ತದೆ ಮತ್ತು ಹೇಗೆ ಅದು ಮಕ್ಕಳ ಮೇಲೂ ಪರಿಣಾಮ ಬೀರ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಉದಾಹರಣೆಗೆ, ಒಂದು ಕಡೆಯಿಂದ ಈ ಥರದ ನನ್ನ ಒಬ್ಬರು ಕ್ಲೈಂಟು ಹೀಗೆ ಈ ಥರದ ಒಂದು ಪರಿಸ್ಥಿತಿಯಲ್ಲಿದ್ದರು. ಅವರು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ರು, ಅದು ಲಾಸ್ ಆಯಿತು. ಅದಾದಮೇಲೆ ಮನೇಲಿ ಕೂತರು. ಅದೇ ಟೈಮಿಗೆ, ಲಾಸ್ ಆದ ಟೈಮಿಗೆ ಮಗು ಹುಟ್ಟಿತ್ತು. ಜೀವನೋಪಾಯಕ್ಕೆ, ಅಂದರೆ ಮನೆಯ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಇವರಿಗೆ ಇಮಿಡಿಯೇಟಾಗಿ ಯಾವುದೇ ಕೆಲಸ ಸಿಕ್ಕಲಿಲ್ಲ. ಹಾಗಾಗಿ ಅವ್ರ ಹೆಂಡತಿ ಹೇಗಾದರೂ ಮ್ಯಾಟರ್ನಿಟಿ ಲೀವ್ನಲ್ಲಿದ್ದರು. ಅವ್ರು ಮತ್ತೆ ಮ್ಯಾಟರ್ನಿಟಿ ಲೀವ್ ಮುಗಿದ ಮೇಲೆ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಇವರು ಮನೆಯಲ್ಲೇ ಇರ್ಲಿಕ್ಕೆ ಶುರು ಮಾಡಿದ್ರು. ಮಗುವನ್ನು ನೋಡ್ಕೊಳ್ಳೋದು, ಬೆಳಗ್ಗೆ ಮಗುವಿಗೆ ಎಲ್ಲ ಮಗುವಿನ ಕೆಲಸಗಳನ್ನು ಮಾಡೋದೆಲ್ಲ ತಾಯಿ ಹಾಲು ಉಡಿಸಿ ಮತ್ತು ಆಕೆ ಇದಕ್ಕೆ ಆಫೀಸಿಗೆ ಹೋದರೆ ಆಮೇಲೆ ಎಲ್ಲ ಉಳಿದ ಕೆಲಸಗಳನ್ನೆಲ್ಲ ಇವರೇ ಮಾಡುವಂಥದ್ದು ಅಂತ. ಸೊ ಇನಿಷಿಯಲಿ ಅವರು ಅದನ್ನೇ ಒಂಥರ ಅನಿವಾರ್ಯವಾಗಿ ಬಂದಂಥ ಪರಿಸ್ಥಿತಿಯನ್ನು ಕೂಡ ಇನಿಷಿಯಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಶುರು ಮಾಡಿದರು. ಮತ್ತು ಎಷ್ಟೋ ಜನ ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಕೂಡ ಶುರು ಮಾಡಿದರು. ಗಂಡ ಜವಾಬ್ದಾರಿಯಿಂದ ನೋಡ್ತಿದ್ದ ತಂದೆಯಾದವನು ಈ ಥರ ಮನೆಯ ಮಗುವನ್ನು ತಾಯಿಯ ಹಾಗೆ ನೋಡ್ಕೊಳ್ಳುವಂಥದ್ದು ಅನ್ನೋದು ಬಹಳ ಈಗ ಎಷ್ಟೋ ಹೆಂಗಸರಿಗಿದು ಒಂದು ಹೊಸ ಮಾದರಿ ಅಂತ ಅನಿಸ್ಲಿಕ್ಕೆ ಶುರು ಆಯಿತು. ಹಾಗಾಗಿ ಅವರು ಲಿಂಕ್ಡ್ಇನ್ನಲ್ಲಿ ಅಲ್ಲಿ ಎಲ್ಲ ಪೋಸ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಐ ಆಮ್ ಎ ಫಾದರ್ ಹೂ ಟೇಕ್ಸ್ ಕೇರ್ ಆಫ್ ದ ಡಾಟರ್ ಅನ್ನೋ ರೀತಿಯಲ್ಲಿ. ಸೊ ಒಂದು ರೀತಿಯಲ್ಲಿ ಅವರು ಅದಕ್ಕೆ ಒಂದಷ್ಟು ಪಾಪ್ಯುಲಾರಿಟಿ ಪಡೆದರೂ ಕೂಡ, ಆಮೇಲೆ ಆ್ಯಕ್ಚುಲಿ ಇದರಿಂದ ಎಷ್ಟರ ಮಟ್ಟಿಗೆ ನಿಜವಾಗ್ಲೂ ತಂದೆಯಾದವರು ತಾಯಿಯದ್ದೇ ರೀತಿಯಾದಂಥ ಆರೈಕೆಯನ್ನು ಕೊಡ್ಲಿಕ್ಕೆ ಆಗ್ತದಾ ಅನ್ನೋದೊಂದು ಪ್ರಶ್ನೆ. ಎರಡನೇದು, ದೆರ್ ಇಸ್ ಆಲ್ಸೋ ಎ ಕನ್ಫ್ಯೂಸ್ಡ್ ಮ್ಯಾಸ್ಕ್ಯುಲಿನಿಟಿ ಇನ್ ದಟ್ ಪರ್ಸನ್. ಯಾಕೆ ಅಂತಂದರೆ, ಈಗ ಮ್ಯಾಸ್ಕ್ಯುಲಿನಿಟಿ ಫೆಮಿನಿಟಿ ಅಂದ ತಕ್ಷಣ ಸಾಧಾರಣವಾಗಿ ನಾವು ಚರ್ಚೆಗೆ ತಗೊಳ್ಳುವಂಥದ್ದು, ಮ್ಯಾಸ್ಕ್ಯುಲಿನ್ ಅನ್ನೋದ್ರೆ ಯಾವಾಗಲೂ ಏನು ರೂಢಾಗಿ ಇರಬೇಕಾ ಅಥವಾ ಯಾವಾಗಲೂ ಒಂಥರ ರಫ್ ಆಗಿ ಇರಬೇಕಾ ಅಂತ. ರಫ್ ಅನ್ನೋದಕ್ಕಿಂತಲೂ ಮ್ಯಾಸ್ಕ್ಯುಲಿನ್ ಎನರ್ಜಿ ಅನ್ನುವಂಥದ್ದು, ಈ ಎರಡೂ ಎನರ್ಜಿಗಳು ಗಂಡಿನಲ್ಲೂ ಹೆಣ್ಣಿನಲ್ಲೂ ಇರುತ್ತೆ. ಆದರೆ ಗಂಡಿನಲ್ಲಿ ಮ್ಯಾಸ್ಕ್ಯುಲಿನ್ ಎನರ್ಜಿ ಜಾಸ್ತಿ ಇರ್ತದೆ, ಹೆಣ್ಣಿನಲ್ಲಿ ಫೆಮಿನೈನ್ ಎನರ್ಜಿ ಜಾಸ್ತಿ. ಲೆವೆಲ್ ಎಷ್ಟು ಅನ್ನೋದ್ರ ಮೇಲೆ ಇರೋದು. ಹೌದು. ಸೊ ಯಾವಾಗ ತಂದೆಯಾದವನು ಎಲ್ಲ ತಾಯಿಯ ಕೆಲಸಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೋ, ಅದು ತಾಯಿ ಇದ್ದಾಗ. ಈಗ ತಾಯಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ತಂದೆಯೇ ನೋಡ್ಕೊಳ್ಬೇಕು ಅಂತ ಆದಾಗ ಅನಿವಾರ್ಯ. ಆದರೆ ಇಲ್ಲಿ ತಾಯಿಯೂ ಇದ್ದಾಗ ತಂದೆಯೂ ತಾಯಿ ಅಂತೆ ಮಾಡಿದಾಗ ಏನು ಅಂತಂದರೆ ಕನ್ಫ್ಯೂಸ್ಡ್ ಮ್ಯಾಸ್ಕ್ಯುಲಿನಿಟಿ, ರೋಲ್ ರಿವರ್ಸಲ್. ಸೊ ಇಲ್ಲಿ ತಂದೆಯಾಗಿ ಇಲ್ಲದೆ ಯಾಕೆ ಇರ್ತಾರೆ ಅಥವಾ ಯಾಕೆ ಇರುವುದಕ್ಕೆ ಬಯಸ್ತಾರೆ ಅಂತ ನೋಡಿದ್ರೆ, ಅವ್ರ ಹತ್ರ ನಾನು ಮಾತಾಡಿದೆ. ಅಂದರೆ ಈಗ ನನ್ನದೇ ಎಸೆಂಪ್ಷನ್ ಇಂದಲ್ಲ, ನಾನು ಅವ್ರ ಹತ್ರ ಕೂತು ವಿಷಯಗಳನ್ನು ಕೆದಕ್ತಾ ಹೋದೆ. ಯಾಕೆ ನಿಮಗೆ ಹೀಗೆ ಅನ್ನಿಸ್ತದೆ ಅಂತ, ಅಥವಾ ನೀವು ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ. ಇನಿಷಿಯಲಿ ಆಯ್ಕೆ ಮಾಡ್ಕೊಂಡದೆಲ್ಲ ಅನಿವಾರ್ಯವಾಗಿ ಇದ್ದದ್ದೇ. ಅಂದರೆ ಅವ್ರಿಗೆ ಬೇರೆ ಕೆಲಸ ಸಿಗ್ತಿರ್ಲಿಲ್ಲ, ಬಿಸ್ನೆಸ್ ಮುಳುಗೋಗಿತ್ತು ಅನ್ನೋ ಕಾರಣಕ್ಕೆ. ಆದರೆ ಆಮೇಲೆ ಎಲ್ಲೋ ಒಂದು ಕಡೆ ಇವ್ರಿಗೆ ಅದೇ ಅನುಕೂಲವಾಗ್ಲಿಕ್ಕೆ ಶುರು ಆಯಿತು.
ಅಂದರೆ ಮಗಳನ್ನ ನೋಡ್ಕೊಳ್ತಾ ಇದ್ದೇನಲ್ಲ ಅಂತ ನಾನು ಜವಾಬ್ದಾರಿ ವಹಿಸ್ತಾ ಇದ್ದೇನಲ್ಲ, ಈ ಜವಾಬ್ದಾರಿ ಈಗ ನಾನು ಈ ಲಿಂಗ ತಾರತಮ್ಯ ಇಲ್ಲದೆ ಲಿಂಗ ಸಮಾನತೆ ಅಂತ ನಾವು ನೋಡುವಾಗ ಇದು ಸರಿ ಅಲ್ವಾ ಅನ್ನುವಂಥ ಚರ್ಚೆಗಳು. ಅಂದರೆ ಈಗ ಉದಾಹರಣೆಗೆ ನಾವು ಹೆಣ್ಣು ಮಕ್ಕಳು ಯಾವಾಗ ಗಂಡು ಮಕ್ಕಳು ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ, ನಾವು ಸಮಾನತೆ ಅಂತ ಹೇಳ್ತೇವೋ, ಇದು ರಿವರ್ಸ್ ರೀತಿಯಲ್ಲಿ ನಾನು ಹೆಣ್ಮಕ್ಳು ಮಾಡುವಂಥ ಕೆಲಸವನ್ನು ನಾನು ಗಂಡಾಗಿ ಸಮಾಜಕ್ಕೆ ಆದರ್ಶಪ್ರಾಯವಾಗಿ. ಸೊ ಅದು ಅವ್ರಿಗೆ ಒಂಥರ ಹೊಸ ಐಡೆಂಟಿಟಿ ಕೊಡ್ಲಿಕ್ಕೆ ಶುರು ಮಾಡಿತ್ತು. ಏನೋ ಒಂಥರ ಅಟೆನ್ಷನ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಹೌದು, ಯಾಕೆಂದ್ರೆ ಎಷ್ಟೋ ಬೇರೆ ವರ್ಕಿಂಗ್ ಮದರ್ಸ್ಗೆ ಇದು ಈ ಥರದ ವ್ಯಕ್ತಿ ನೋಡಿ ಅವ್ರ ಗಂಡ ಯಾವ್ದು ರೀತಿ ಮಕ್ಕಳನ್ನು ನೋಡ್ಕೊಳ್ತಾರೆ ಅಂತ, ಇದು ಅವರ ಒಂದಷ್ಟು ಫ್ರೆಂಡ್ ಸರ್ಕಲಲ್ಲಿ ಅವರಿಗೆ ಬೇರೆ ಕಷ್ಟ ಆಗ್ಲಿಕ್ಕೆ ಶುರು ಆಯಿತು. ಯಾಕೆಂದರೆ ಇವರು ಕೆಲಸ ಇಲ್ಲದೆ ಈ ಥರ ಎಲ್ಲ ಮಾಡ್ತಾ ಇರೋದು, ಅವರ ಹೆಂಡತಿಯರೆಲ್ಲ ಅವರಿಗೆ ನೋಡಿ ಅವ್ರು ಮಾಡ್ತಾ ಇದ್ದಾರೆ, ನೀವು ಮಾಡಬೇಕು ಅನ್ನುವಂಥ ಒಂದು ಟ್ರೆಂಡ್ ಶುರು ಆಯಿತು. ಅದು ಅವ್ರಿಗೆ ಇಷ್ಟನೂ ಆಯಿತು, ಯಾಕೆಂದರೆ ಹಿ ಥಾಟ್ ದಟ್ ಹಿ ಈಸ್ ದ ಲೀಡರ್, ಹಿ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎ ರೆವಲ್ಯೂಷನ್, ಟ್ರೆಂಡ್ ಸೆಟರ್. ಸೊ ಈ ಥರ ಯಾವಾಗ ನಾವು ಕನ್ಫ್ಯೂಷನ್ ಆಗುತ್ತೋ ಈ ನಮ್ಮ ಎನರ್ಜಿ ಲೆವೆಲ್ನಲ್ಲಿ, ರಾಂಗ್ ಅಲ್ಲ, ತಂದೆ ಆದವನು ಮಗುವಿಗೆ ಆರೈಕೆ ಮಾಡಬೇಕಾದ್ದು ಇಂಪಾರ್ಟೆಂಟೇ. ಹೌದು, ಆದರೆ ಮ್ಯಾಸ್ಕ್ಯುಲಿನ್ ಎನರ್ಜಿಗೂ ಫೆಮಿನಿನ್ ಎನರ್ಜಿಗೂ ಅದೇ ವ್ಯತ್ಯಾಸ ಇರೋದು. ಫೆಮಿನಿನ್ ಎನರ್ಜಿ ಇಸ್ ಮೋರ್ ಆಫ್ ನರ್ಚರಿಂಗ್, ಮ್ಯಾಸ್ಕ್ಯುಲಿನ್ ಎನರ್ಜಿ ಈಸ್ ಮೋರ್ ಆಫ್ ಡಾಮಿನೆನ್ಸ್. ಈಗ ಡಾಮಿನೆನ್ಸ್ ಎನರ್ಜಿನೇ ಈ ಮನೆಯಲ್ಲಿ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತದೆ. ಅಥವಾ ಒಂದು ವೇಳೆ ತಂದೆ ನರ್ಚರಿಂಗ್ ಪೊಸಿಷನ್ಗೆ ಹೋಗಿ ತಾಯಿ ಡಾಮಿನೆನ್ಸ್ ಎನರ್ಜಿಯನ್ನು ಹೆಚ್ಚು ಮಾಡಿಕೊಂಡ್ರೆ ಆವಾಗ ಫೆಮಿನೈನ್ ಮೇಲ್ ಆ್ಯಂಡ್ ಮ್ಯಾಸ್ಕ್ಯುಲಿನ್ ಫಿಮೇಲ್ ಅನ್ನುವಂಥ ಇನ್ನೊಂದು ಇಂಬ್ಯಾಲೆನ್ಸ್ ಕೂಡ ಮನೆಯಲ್ಲಿ ಉಂಟಾಗ್ತದೆ. ಅಲ್ಲ, ನನ್ನ ಪ್ರಶ್ನೆ ಏನು ಅಂತಂದರೆ ಅದು ತಪ್ಪ ಅಂತ. ನೀವು ಓವರಾಲ್ as long as family has balance and they are maintaining equilibrium, ಒಂದು ರೀತಿಯ ಒಂದು ಸಮತೋಲನವನ್ನು ಅಲ್ಲಿ ಅವರು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದು ತಪ್ಪ. ಸಮತೋಲನ ಅನ್ನೋದು ಎಷ್ಟು ವರ್ಷ ಅಥವಾ ಎಷ್ಟು ಸಮಯ ಆಗ್ತದೆ ಅನ್ನುವಂಥದ್ದೊಂದು. ಎರಡನೇದು, ಇನ್ ಎ ಲಾಂಗ್ ರನ್ ಈ ಕನ್ಫ್ಯೂಸ್ಡ್ ಎನರ್ಜಿ ಮಗುವಿಗೂ ಒಂದು ಕನ್ಫ್ಯೂಷನನ್ನೇ ಕೊಡ್ತದೆ. ಯಾಕೆಂತಂದರೆ ಮಗು ತಾಯಿಯನ್ನು ನೋಡಿ, ಈಗ ಹೆಣ್ಣು ಮಗು ತಾಯಿಯನ್ನು ನೋಡಿ ತನ್ನ ಐಡೆಂಟಿಟಿಯನ್ನು ಫಾರ್ಮ್ ಮಾಡಲಿಕ್ಕೆ ಶುರು ಮಾಡ್ತದೆ. ತನ್ನ ಜೆಂಡರ್ ರೋಲ್ಗಳಿರ್ಬೋದು, ಇದನ್ನು ತಾಯಿಯನ್ನು ನೋಡಿ ಅನುಕರಿಸಲಿಕ್ಕೆ ಶುರು ಮಾಡ್ತದೆ. ಅದೇ ಗಂಡು ಮಗು ತಂದೆಯನ್ನು ನೋಡಿ ತನ್ನ ಜೆಂಡರ್ ರೋಲ್ಗಳನ್ನು ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ. ಅಲ್ಲ, ನನ್ನ ಪ್ರಕಾರ ಈ ಥರ ಜೆಂಡರ್ ರೋಲ್ಗಳನ್ನು ಅಸೈನ್ ಮಾಡೋದು ಸರಿನಾ ತಪ್ಪ? ಜೆಂಡರ್ ಯಾಕಂದರೆ ಆವಿ ನಾಟ್ ಅಂದರೆ ಒಂದು ಸ್ಟೀರಿಯೋಟೈಪ್ ಮಾಡೋದಕ್ಕೆ ಇದು ಪೂರಕವಾಗಲ್ವಾ? ಐ ಮೀನ್ ದಿಸ್ ಇಸ್ ದ ಡಿಬೇಟ್. ಇದು ಅಲ್ಲ, ಈ ಥರದ ಡಿಬೇಟ್ಗಳು ನಡಿಬೇಕು ಅಂತಲೇ ನಾನು ಈ ವಿಷಯವನ್ನು ಎತ್ತುತ್ತಾ ಇರೋದು. ಯಾಕೆ ಅಂತಂದರೆ ನಾವು ಈ ಥರದ ವಿಷಯಗಳನ್ನು ಮಾತಾಡಿದಾಗ ಅನೇಕರು ಇದನ್ನು ಕಾಂಟ್ರವರ್ಷಿಯಲ್ ಆಗಿ ನೋಡ್ತಾರೆ ಹೊರತು, ಹಾಗಿದ್ರೆ ನೀವು ಗಂಡಸರ ಪರವಾಗಿ ಗಂಡಸರು ಡಾಮಿನೇಷನ್ ಆಗಿಯೇ ಮಾಡಬೇಕಾ ಅಥವಾ ಹೆಂಗಸರು ಸಬ್ಮಿಸಿವ್ ಆಗಿ ಇರಬೇಕಾ ಅಂತ. ಅದಕ್ಕೆ ನಾನು ಫಸ್ಟಿಗೆ ಹೇಳಿದ್ದು ಇಬ್ಬರಲ್ಲೂ ಎರಡೂ ರೀತಿಯ ಎನರ್ಜಿಗಳು ಇರ್ತವೆ. ಯಾವ ಎನರ್ಜಿ ಹೆಚ್ಚು ಡಾಮಿನೇಟ್ ಮಾಡ್ತದೆ ಆ ವ್ಯಕ್ತಿಯಲ್ಲಿ ಅನ್ನೋದು ನಮಗೆ ಬೇಕಾದಂಥ ವಿಷಯ. ಇನ್ ಜನರಲ್ ಯಾವಾಗ ಗಂಡು ಫೆಮಿನೈನ್ ಆಗ್ತಾರೋ, ಫೀಮೇಲ್ ಮ್ಯಾಸ್ಕ್ಯುಲಿನ್ ಆಗ್ತಾರೋ, ದ ಹೋಲ್ ಸೊಸೈಟಿ ಗೆಟ್ಸ್ ಇನ್ ಟು ಇಂಬ್ಯಾಲೆನ್ಸ್. ಇನಿಷಿಯಲಿ ದ ಹೌಸ್ ಆ್ಯಂಡ್ ಇಫ್ ಇಟ್ ಗೆಟ್ಸ್, ಈಗ ಅದು ಇಡೀ ಸಮಾಜದಲ್ಲಿ ಆ ಥರದ ಬಂದಾಗ ಹೇಗೆ ಇಂಬ್ಯಾಲೆನ್ಸ್. ಈಗ ಉದಾಹರಣೆಗೆ ಈಗ ಸಮಾನತೆಯ ವಿಷಯ ಅಂತ ನಾವು ಹುಡುಕಿದ್ರೆ, ಈಗ ಗಂಡು ಮತ್ತು ಹೆಣ್ಣು ಸಮಾನರ ಅಂತ ಕೇಳಿದ್ರೆ ಎರಡು ಸಮಾನರಲ್ಲ ಅನ್ನೋದು ನಾನು ಹೇಳುವಂಥದ್ದು. ಓಕೆ, ಗಂಡು ಮಾಡುವಂಥ ಎಲ್ಲ ಕೆಲಸವನ್ನು ಹೆಣ್ಣು ಮಾಡಬೇಕಾಗಿಲ್ಲ ಅಥವಾ ಮಾಡಬೇಕಾದ ಅಗತ್ಯವೇ ಇಲ್ಲ, ಅಥವಾ ಹೆಣ್ಣು ಮಾಡುವ ಎಲ್ಲ ಕೆಲಸವನ್ನು ಗಂಡಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮೂಲಭೂತವಾಗಿ ಬಯೋಲಾಜಿಕಲಿ ಕೂಡ ಇಮೋಷ್ನಲಿ ಕೂಡ ನಾವು ಭಿನ್ನವಾಗಿಯೇ ಇದ್ದೇವೆ. ನನ್ನ ಪ್ರಕಾರ ಗಂಡಸಿಗಿಂತ ಹೆಂಗಸು ಅನ್ನೋದಕ್ಕೆ ಇರುವಂಥ ತಾಕತ್ತು ಜಾಸ್ತಿ, ಜವಾಬ್ದಾರಿ ಜಾಸ್ತಿ, ಮತ್ತು ಇಡೀ ಸಮಾಜ ನಿಲ್ಲೋದೇ ಹೆಣ್ಣಿನ ಓವರಾಲ್, ಅಂದರೆ ಅವಳು ಹೇಗೆ ನಡ್ಕೊಳ್ತಾಳೆ ಅಂತ ಅನ್ನೋದು. ಅಲ್ಲಿ ಅಸಮಾನತೆ ಬಂತಲ್ಲ. ಅಲ್ಲ, ಎಕ್ಸಾಕ್ಟ್ಲಿ, ಐ ಆಮ್ ನಾಟ್ ಸೇಯಿಂಗ್ ಸಮಾನತೆ ಬಗ್ಗೆ ಹೇಳ್ತಿಲ್ಲ, ಬಟ್ ಹೆಂಗೆ ಅಂತಂದರೆ ಅಲ್ಲಿ ಜಸ್ಟ್ ಬಿಕಾಸ್ ಅ ಮೇಲ್ ಇಸ್ ಡಾಮಿನೆಂಟ್ ಡಸಂಟ್ ಮೀನ್ ದಟ್ ಫಿಮೇಲ್ ಇಸ್ ಡೌನ್ ಅನ್ನೋ ಥರ. ಖಂಡಿತ ಈ ಡಾಮಿನೆನ್ಸ್ ನನ್ನ ಪ್ರಕಾರ ಹಿಸ್ಟಾರಿಕಲಿ ಅಥವಾ ತುಂಬ ಹಿಂದಿನಿಂದ ಯಾಕೆ ಬಂದಿರಬಹುದು ಅನ್ನೋದು ನನ್ನ ಯೋಚನೆ ಏನು ಅಂತಂದರೆ, ಒಂದು ಸಮಾಜವನ್ನು ಸರಿಯಾಗಿ ಬ್ಯಾಲೆನ್ಸ್ ಆಗಿ ನಡೆಸ್ಕೋಬೇಕು ಅಂತಂದರೆ
ಈ ತಾಯಿ ಅನ್ನೋಳು ಒಂದು ಮನೆಯನ್ನು ನಡೆಸೋದು ಅನ್ನೋದಕ್ಕಿಂತ ಹೆಚ್ಚು ಒಂದು ಮಗುವನ್ನು ಹೆತ್ತು ಹೊತ್ತು ಸಾಕಿ ಒಂದು ಆದರ್ಶವಾದಂಥ ಒಬ್ಬ ಮಗುವನ್ನು ಸಮಾಜಕ್ಕೆ ಕೊಡಬೇಕು ಅಂತಂದರೆ ಅದು ಅವಳ ಕರ್ತವ್ಯವಾಗಿ ಅವಳು ಮಾಡ್ತಾ ಇರಬೇಕಿದ್ರೆ ಆ ಗಂಡು ಪ್ರೊವೈಡರ್ ಆಗಿ ಪ್ರೊಟೆಕ್ಟರ್ ಆಗಿರಬೇಕು ಅನ್ನೋದಕ್ಕೆ ಆ ಡಾಮಿನೆಂಟ್ ನೇಚರ್ ಬಂತು ಅನ್ನೋದು ನನ್ನ ಯೋಚನೆ. ಹೌದು, ಹಿಂದಿನ ಕಾಲದಲ್ಲಿ ಗಂಡಸರು ಹೋಗಿ ಆಹಾರವನ್ನು, ಈಗ ನೀವು ಈ ಆದಿವಾಸಿಗಳ ಲೈಫ್ ಸ್ಟೈಲ್ ನೋಡಿದ್ರೆ ಅವರು ಆಹಾರಗಳನ್ನು ತಗೊಂಡು ಬರ್ತಿದ್ದವರು, ಪ್ರಾಣಿಗಳನ್ನು ಕೊಂದು ಬೇಟೆಯಾಡಿ ಬೇಟೆಗಳನ್ನು ತರ್ತಿದ್ದವರು. ತಂದಾದ ಮೇಲೆ ಹೆಂಗಸರು ಅದನ್ನು ಅಟ್ಯಾಕ್ ಆಗುವಾಗ ಪ್ರೊಟೆಕ್ಟ್ ಮಾಡ್ತಿದ್ದವರು. ಹೌದು. ಸೊ ಮ್ಯಾಸ್ಕ್ಯುಲಿನ್ ಎನರ್ಜಿ ಅನ್ನುವಂಥದ್ದು ಅಂಥದ್ದು. ಇವಾಗ ಏನಾಗಿದೆ, ಇದು ಕನ್ಫ್ಯೂಸ್ಡ್ ಮ್ಯಾಸ್ಕ್ಯುಲಿನಿಟಿ ಆಗಿದೆ. ಈ ಆ್ಯಂಗಲಿಂದ ನೋಡುವಾಗ ಇದಾಗಿದೆ. ಆ್ಯಂಡ್ ಫಿಸಿಕಲಿ ಆಲ್ಸೋ ಅಂದರೆ ಗಂಡಸರ ಒಂದು ಇದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆಳೆದಿರುತ್ತೆ. ಹೌದು, ಆ ಮ್ಯಾಸ್ಕ್ಯುಲಿನಿಟಿನ ಅವ್ರಿಗೆ ತೋರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಹೌ ಕ್ಯಾನ್ ಹಿ ಬಿ ಎ ಪ್ರೊಟೆಕ್ಟರ್? ಕರೆಕ್ಟ್. ಸೊ ಆವಾಗ ಅದು ಮಕ್ಕಳಿಗೆ ಕೂಡ, ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಯಾಕೆ ಅಂತಂದರೆ ಮಗ ಇದ್ದಾಗ, ಮಗ ಈ ಥರದ ಫೆಮಿನೈನ್ ಫಾದರನ್ನು ನೋಡಿದಾಗ ಏನನ್ನಿಸ್ತದೆ, ಹಾಗಿದ್ರೆ ಅವನಿಗೆ ಮ್ಯಾಸ್ಕ್ಯುಲಿನ್ ಎನರ್ಜಿಯನ್ನು ಟ್ಯಾಪ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಅವನಿಗೆ ಸಿಗ್ತಾ ಇರೋ ರೋಲ್ ಮಾಡೆಲ್ ಫೆಮಿನೈನ್ ಫಾದರ್. ಇಲ್ಲಿ ಮ್ಯಾಸ್ಕ್ಯುಲಿನ್ ಮದರ್ ಅಂತ ಯಾವಾಗ ಮಗಳಿಗೆ ಕಾಣಿಸ್ಕೊಳ್ತಾಳೋ ಅವಳು ಅದೇ ಸರಿಯಾದಂಥ ಎನರ್ಜಿಯಿಂದ ಅವಳು ಮ್ಯಾಸ್ಕ್ಯುಲಿನ್ ಎನರ್ಜಿಯನ್ನೇ ಹೆಚ್ಚು ಟ್ಯಾಪ್ ಮಾಡ್ತಾ ಹೋಗ್ತಾಳೆ. ಬಿಟ್ಟರೆ ಫೆಮಿನೈನ್ ಎನರ್ಜಿ ಅನ್ನೋದು ಇರುವುದೇ ಇಲ್ಲ. ಸೊ ಆವಾಗ ಮೂಲಭೂತವಾಗಿ ನಾವೇನು ಹೇಳ್ತಾ ಇರ್ತೇವೆ, ನಾನು ಬಯೋಲಾಜಿಕಲಿ ಗಂಡು ಬಟ್ ನಾನು ಗಂಡಲ್ಲ, ಅಥವಾ ನಾನು ಬಯಾಲಜಿಕಲಿ ಹೆಣ್ಣು ಬಟ್ ನಾನು ಒಳಗಿಂದ ಹೆಣ್ಣಾಗಿ ಫೀಲ್ ಮಾಡುತ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. ವೆರಿ ಡೇಂಜರಸ್ ಟಾಪಿಕ್, ತುಂಬಾ ಕಾಂಪ್ಲಿಕೇಟೆಡ್ ಆಲ್ಸೋ. ಖಂಡಿತ. ಸೊ ಇಲ್ಲಿ ನಾವು ಸಾಮಾಜಿಕವಾದಂಥ ರೋಲ್ಗಳನ್ನು ನೋಡ್ತಾ ಇಲ್ಲ. ಈಗ ಸಾಮಾಜಿಕವಾಗಿ ನಾವು ಬರೇ ಜೆಂಡರ್ ರೋಲ್ಗಳನ್ನು ಹೊರಗಿಂದ ನೋಡೋದಕ್ಕೂ ಒಳಗಿನಿಂದ ಏನಾಗ್ತಾ ಇದೆ, ನಮ್ಮ ಒಳಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಈ ಈ ಅಲ್ಲೋಲ ಕಲ್ಲೋಲಗಳು ನಡೀತಾ ಇರ್ತವೆ. ಆದರೆ ಅನಿವಾರ್ಯವಾದಂತಹ ಪರಿಸ್ಥಿತಿಗಳಲ್ಲಿ ಈ ರೀತಿ ಮಾಡಬಾರ್ದು ಅಂತ ಹೇಳ್ತೀರಾ? ಇಲ್ಲ, ಅದಕ್ಕೆ ನಾನು ಆಗಲೇ ಹೇಳಿದ್ದೆ, ಅನಿವಾರ್ಯವಾದಂಥ ಪರಿಸ್ಥಿತಿ ಬೇರೆ. ಎರಡನೇದು, ಈಗ ಈ ಸ್ಥಿತಿಯಲ್ಲಿ ಏನಾಗಿತ್ತು ಅಂತಂದರೆ, ತಂದೆಯೂ ನರ್ಚರಿಂಗ್ ರೋಲೇ, ಆದರೆ ತಾಯಿ ನರ್ಚರಿಂಗ್ ರೋಲ್ ಮಾಡಬೇಕಾದವರು ಮ್ಯಾಸ್ಕ್ಯುಲಿನ್ ರೋಲಲ್ಲಿದ್ದಾರೆ, ಬಟ್ ಅವರು ನರ್ಚರಿಂಗ್ ರೋಲು ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಎರಡೂ ಹೀಗೆ ಯಾವುದೇ ವಿಷಯ ಆಗಲಿ ಜಾಸ್ತಿ ಆದರೆ ಅದು ಕೂಡ ಸಮಸ್ಯೆನೇ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಕಾಣಲಿಕ್ಕೆ ಶುರು ಆಯಿತು. ಸೊ ಹೀಗೆ ನಾವು ಯಾವಾಗ ನಮ್ಮ ಜೆಂಡರ್ ರೋಲು ಮತ್ತು ನಮ್ಮ ಈ ಮ್ಯಾಸ್ಕ್ಯುಲಿನ್ ಫೆಮಿನೈನ್ ಎನರ್ಜಿನ ಇಂಬ್ಯಾಲೆನ್ಸ್ ಮಾಡ್ತೇವೋ ಆವಾಗ ಈ ಥರದ ಇಶ್ಯೂಗಳು ಬರಲಿಕ್ಕೆ ಶುರು ಆಗ್ತವೆ. ಇನಿಷಿಯಲಿ ನಮಗೆ ಇದು ಒಂಥರ ಕಾಂಟ್ರವರ್ಷಿಯಲ್ ಅಂತ ಅನಿಸ್ಬೋದು. ಇನ್ನೀಗೊಂದು 50 ವರ್ಷ ಆದ ಮೇಲೆ ಆ ವ್ಯಕ್ತಿಗಳ ಜೀವನ ನೋಡಿದಾಗ, ಅಥವಾ ಇನ್ನೊಂದು 20 ವರ್ಷದಲ್ಲಿ ಈ ಮಕ್ಕಳು ಬೆಳೆದಾಗ ಅವರ ಜೆಂಡರ್ ರೋಲ್ಗಳನ್ನು ಚೆಕ್ ಮಾಡಿದಾಗ ಯಾವಾಗ ಅಸಮತೋಲನ ಬಂದಿರ್ತದೋ ಆಮೇಲೆ ರಿಪೇರಿ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ, ತುಂಬ ಡ್ಯಾಮೇಜ್ ಆಗಿರುತ್ತೆ. ಥ್ಯಾಂಕ್ ಯು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮತ್ತು ಆಗಲೇ ಹೇಳಿದಾಗ ಒಂದು ರೀತಿಯ ಡೇಂಜರಸ್ ಟಾಪಿಕ್ ಅಂತ ಹೇಳ್ಬೋದು. ತುಂಬ ಡಿಬೇಟೇಬಲ್ ವಿಷಯ ಕೂಡ ಹೌದು. ಆದರೆ ಯಾವುದರಲ್ಲೇ ಆದರೂ ಕೂಡ ಒಂದು ಸಮಾನತೆ, ಬ್ಯಾಲೆನ್ಸ್ ಇದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ. ಸಮಾನತೆ ಅಂದರೆ ಇಬ್ಬರು ಒಂದೇ ಥರ ಇರಬೇಕು ಅನ್ನೋದಕ್ಕಿಂತ ಹೆಚ್ಚು ಅವರು ಮಾಡೋ ಕೆಲಸದಲ್ಲಿ ಅವರಿಗೆ ಪ್ರಾಮುಖ್ಯತೆ ಸಿಗೋದೇ ಆ ಸಮಾನತೆ ಅನ್ನೋದು ನನ್ನ ನಂಬಿಕೆ. ಹೌದು. ಥ್ಯಾಂಕ್ ಯು. ಖಂಡಿತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ. ಈ ವಿಚಾರ ನಿಮಗೆ ಹೇಗೆ ಅನಿಸ್ತು, ಹಾಗೂ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯ ಭೇದಗಳಿದ್ದರೂ ಕೂಡ ನೀವು ಅದ್ರ ಬಗ್ಗೆ ಮಾತಾಡಿ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ದಿನಕ್ಕೆ 2 ಹೊತ್ತು ಡಬಲ್ ಡೋಸ್ ಬರ್ತಾ ಇರುತ್ತೆ. ತಪ್ಪದೆ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ಮಾಹಿತಿ, ಮನೋರಂಜನೆ ನಿಮಗಾಗಿ ಕಾಯ್ತಾ ಇರುತ್ತೆ ಅಂತ ಹೇಳ್ತಾ ನಮಸ್ಕಾರ.